ನಮಸ್ತೆ ಸ್ನೇಹಿತರೆ, ಅಭಿದ್ಯು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕ್ಷಣಾರ್ಧಗಳಲ್ಲಿ ಜೋಳದ ಕಾಳು, ಸಿಪ್ಪೆ, ದಿಂಡನ್ನು ಹೇಗೆ ಆಧುನಿಕ ಯಂತ್ರೋಪಕರಣದ ಸಹಾಯದಿಂದ ಬೇರ್ಪಡಿಸಲಾಗುವುದು ಎಂಬುದನ್ನು ಚಿತ್ರೀಕರಿಸಲಾಗಿದೆ. ನೀವೇನು ಈಗ ನೋಡ್ತಾ ಇದ್ದೀರೋ ಇದೆಲ್ಲ ಡೈರೆಕ್ಟ್ ಆಗಿ ಹೊಲಗಳಿಂದ ಮುರಿದು ಮೆಷಿನ್ಗೆ ಹಾಕೋಕೆ ಅಂತ ತಂದಿರುವಂತಹ ಒಣಗಿದ ಜೋಳದ ತೆನೆಗಳು. ಈ ಹಿಂದೆ ಎಲ್ಲ ಟ್ರೆಡಿಷನಲ್ ವೇ ಆಫ್ ಸೆಪರೇಷನ್ ಹೇಗಿತ್ತು ಅಂದರೆ, ಹೊಲಗಳಿಂದ ತಂದಂತಹ ಮೆಕ್ಕೆಜೋಳಗಳನ್ನು ಸಿಪ್ಪೆ ಸುಲಿದು ಬಿಸಿಲಿನಲ್ಲಿ ಹಸಿ ಮಾತೆಗಳಾದರೆ 15 ದಿವಸ, ಒಣಗಿದ ಮಾತೆಗಳಾದರೆ 2 ದಿವಸಗಳ ಕಾಲ ಒಣಗಿಸಿ ನಂತರ ಜೋಳ ತುರಿಯೋ ಮಣೆಗಳ ಸಹಾಯದಿಂದ ಜೋಳದ ಕಾಳು ಮತ್ತು ಜೋಳದ ದಿಂಡನ್ನು ಸೆಪರೇಟ್ ಮಾಡಲಾಗ್ತಿತ್ತು. ಈ ಒಂದು ಟ್ರೆಡಿಷನಲ್ ವೇ ಅಲ್ಲಿ 10 ಕ್ವಿಂಟಲ್ ಜೋಳಕ್ಕೆ 10 ಜನ ಮತ್ತೆ 1 ದಿವಸ ಪೂರ್ತಿ ಬೇಕಾಗ್ತಾ ಇತ್ತು. ಪ್ರತಿ ವ್ಯಕ್ತಿಗೆ 1 ಕ್ವಿಂಟಾಲಿಗೆ 100 ರೂನಂತೆ ಖರ್ಚು ಬೀಳ್ತಾ ಇತ್ತು. ಈ ಮೆಥಡ್ ಅಲ್ಲಿ ಜೋಳದ ಸಿಪ್ಪೆ, ದಿಂಡು, ಕಾಳು ಸೆಪರೇಷನ್ ಪ್ರೊಸೆಸ್ ಕೂಡ ತುಂಬಾನೇ ಟೈಮ್ ಕನ್ಸ್ಯೂಮಿಂಗ್ ಮತ್ತೆ ಮ್ಯಾನ್ ಪವರ್ ಕನ್ಸ್ಯೂಮಿಂಗ್, ಅದಲ್ಲದೆ ಟಿಡಿಯಸ್ ಪ್ರೊಸೆಸ್ ಆಗಿತ್ತು. ಈಗ ನೀವು ನೋಡ್ತಾ ಇರೋದು ಅತ್ಯಾಧುನಿಕ ಜೋಳ ಬಿಡಿಸುವ ಯಂತ್ರ. ಈ ಮೆಷಿನ್ ನಲ್ಲಿನೂ 10 ಕ್ವಿಂಟಲ್ ಜೋಳಕ್ಕೆ 10 ಜನನೇ ಬೇಕಾಗ್ತಾರೆ. ಅದರ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ 10 ಕ್ವಿಂಟಲ್ ಜೋಳ ಬಿಡಿಸೋಕೆ ಕೇವಲ 10 ನಿಮಿಷ ಸಾಕು. ಮತ್ತೆ ಏಕಕಾಲದಲ್ಲಿಯೇ ಜೋಳದ ಕಾಳು, ಜೋಳದ ದಿಂಡು ಮತ್ತೆ ಜೋಳದ ಸಿಪ್ಪೆ ಸೆಪರೇಟ್ ಮಾಡಿ ಕೊಡುತ್ತೆ. ಟ್ರೆಡಿಷನಲ್ ಮೆಥಡ್ ತರ ಪದೇ ಪದೇ ಈ ಜೋಳದ ದಿಂಡು, ಜೋಳದ ಕಾಳು ಮತ್ತೆ ಜೋಳದ ಸಿಪ್ಪೆಯನ್ನ ಸೆಪರೇಟ್ ಮಾಡೋ ಅವಶ್ಯಕತೆ ಬೀಳಲ್ಲ. ಬನ್ನಿ ಸ್ನೇಹಿತರೆ, ಈ ಜೋಳದ ಕಾಳುಗಳನ್ನ ಸೆಪರೇಟ್ ಮಾಡೋ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಮೆಷಿನ್ನ ಮೌತ್. ಈ ಮೆಷಿನ್ ಮೌತ್ಗೆ ಹೊಲದಿಂದ ಮುರಿದು ತಂದಂತಹ ಜೋಳದ ತೆನೆಗಳನ್ನು ಹಾಕಲಾಗತ್ತೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಮೆಷಿನ್ ಒಳಗಡೆ ಪ್ರೋಸೆಸ್ ಆಗಿ ಔಟ್ಲೆಟ್ ಪೈಪ್ ಇಂದ ಹೊರ ಬೀಳ್ತಾ ಇರುವಂತಹ ಮೆಕ್ಕೆಜೋಳದ ಕಾಳುಗಳು. ಸ್ನೇಹಿತರೆ, ಈ ಮೆಕ್ಕೆಜೋಳದ ಪ್ರಮುಖ ಉಪಯೋಗಗಳೇನೆಂದರೆ, ಹಸುಗಳ ಮೇವಿನ ಪದಾರ್ಥವಾದ ಹಿಂಡಿಯನ್ನ ಮಾಡಲು ಬಳಸಲಾಗುತ್ತೆ. ಎರಡನೇದಾಗಿ ಜೋಳದ ಹಿಟ್ಟನ್ನು ಕೂಡ ಇದರಿಂದನೇ ತಯಾರಿಸೋದು. ಮೂರನೇದಾಗಿ ಟ್ರೆಡಿಷನಲ್ ಬೆವರೇಜ್ ಆದಂತಹ ಕಾರ್ನ್ ಬೀರ್ ಅನ್ನ ಮಾಡಲು ಬಳಸಲಾಗುತ್ತೆ. ನಾಲ್ಕನೇದಾಗಿ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅನ್ನ ತಯಾರಿಸಲು ಕೂಡ ಇದನ್ನ ಒಂದು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ನೀವು ಈಗ ನೋಡ್ತಾ ಇರೋದು ಫೈನಲ್ ಔಟ್ಲೆಟ್. ಇಲ್ಲಿ ಸೆಪರೇಟ್ ಆದಂತಹ ಜೋಳದ ದಿಂಡುಗಳು ಆಚೆ ಸಿಗ್ತವೆ. ಈ ದಿಂಡುಗಳನ್ನು ನಾವು ವರ್ಷಾನುಗಟ್ಟಲೆ ಮನೆಯಲ್ಲಿ ಸ್ಟೋರ್ ಮಾಡ್ತೀವಿ. ಈ ದಿಂಡುಗಳು ಕೂಡ ಸೌದೆಗಳ ಹಾಗೆ ಒಂದು ರೀತಿಯ ಇಂಧನದ ಮೂಲವಾಗಿದೆ. ಇವುಗಳನ್ನು ನಾವು ಒಲೆ ಹುರಿ ಹಾಕಲು ಬಳಸ್ತೇವೆ. ಕೊನೆಯದಾಗಿ ನೀವು ಈಗ ನೋಡ್ತಾ ಇರೋದು ಜೋಳದ ಸಿಪ್ಪೆ. ಇದನ್ನು ಕೂಡ ನಾವು ವರ್ಷಾನುಗಟ್ಟಲೆ ಸ್ಟೋರ್ ಮಾಡ್ಕೋತೀವಿ. ಇದನ್ನ ನಾವು 2 ರೀತಿಯಲ್ಲಿ ಉಪಯೋಗ ಮಾಡ್ಕೋತೀವಿ. ಮೊದಲನೇದು, ಹಸು ಮತ್ತು ಕುರಿಗಳಿಗೆ ಮೇವಿನ ರೂಪದಲ್ಲಿ ಜೋಳದ ಸಿಪ್ಪೆಗಳನ್ನು ನೀಡಲಾಗತ್ತೆ. ಎರಡನೇದಾಗಿ, ಹೇಗೆ ನಾವು ದಿಂಡನ್ನ ಇಂಧನದ ರೂಪವಾಗಿ ಬಳಸ್ಕೋತೇವೋ ಇದನ್ನು ಸಹ ಹಾಗೆ ಒಂದು ಇಂಧನದ ಮೂಲವಾಗಿ ಬಳಸ್ಕೋತೇವೆ. ಎಕ್ಸಾಂಪಲ್,
ಸಿಟಿಗಳಲ್ಲಿ ಸ್ಟವ್ ಇಂದ ಬರೋ ಬೆಂಕಿಯಿಂದ ಹೇಗೆ ಅಡುಗೆ ಮಾಡ್ಕೋತೀವೋ ಹಾಗೆ ರೂರಲ್ ಸೈಡ್ಗಳಲ್ಲಿ ಈ ಸಿಪ್ಪೆಗಳನ್ನು ದಹಿಸಿ ಇದರಿಂದ ಬರುವಂತಹ ಬೆಂಕಿಯಿಂದ ಅಡುಗೆ ಮಾಡ್ಕೋತಾರೆ. ಇದಿಷ್ಟು ಮೆಕ್ಕೆಜೋಳವನ್ನು ಆಧುನಿಕ ಯಂತ್ರೋಪಕರಣದ ಸಹಾಯದಿಂದ ಬೇರ್ಪಡಿಸುವ ವಿಧಾನವಾಗಿದೆ ಮತ್ತು ಅದರ ಮಾಹಿತಿಯಾಗಿದೆ. ನಾವು ನೀಡಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲವಾದಲ್ಲಿ ಡಿಸ್ಲೈಕ್ ಮಾಡಿ. ಧನ್ಯವಾದಗಳು.